ಹೋಗುತ್ತೆ. CID ತನಿಖೆ ಸ್ಯಾಟಿಸ್ಫೈ ಆಗದೆ ಇದ್ದಾಗ ಮತ್ತೊಂದು 3 ಜನ ಆರೋಪಿಗಳ ಮೇರೆಗೆ CBI ತನಿಖೆ ಆಗುತ್ತೆ. ಈಗ SIT ತನಿಖೆ ಕೊಡ್ರಿ ಅಂತ ಹೇಳ್ತಾರೆ. ಇನ್ನು ಅಮೇರಿಕದಿಂದ ಯಾರೋ ಒಬ್ಬರು ರಾ ಏಜೆಂಟ್ ಬಂದು ಇದನ್ನು ಇನ್ನೊಂದು ರೀತಿಯಾಗಿ ತನಿಖೆ ಆದರೂ ಮಾಡಬೇಕೇನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕಷ್ಟೆ. ಜೊತೆಗೆ ನಾನು ಹೇಳಿದ್ನಲ್ಲ, ಈ ನೀರಿನ ತೋಡು, ಒಬ್ಬ ಆ ಸಂತೋಷ್ ರಾವ್ ಅನ್ನೋನು ಆ ಮಳೆ ಬರ್ತಾ ಇರಬೇಕಾದ್ರೆ ಆ ತೋಡಿನ ನೀರಿನ ರಭಸ ಆ ಲೆವೆಲಿಗೆ ಇರಬೇಕಾದ್ರೆ ಆಕೆಯನ್ನು ಎಳೆದುಕೊಂಡು ಒಬ್ಬನೇ ವ್ಯಕ್ತಿ ಇಲ್ಲಿ ತನಕ ಬರ್ತಾನೆ, ಈ ಜಾಗದವರೆಗೂ, ಈ ಬೇರಿನ ತನಕ, ಅಂದರೆ ನಾವು ಹೆಂಗೆ ನಂಬಲಿಕ್ಕೆ ಸಾಧ್ಯ? ಅದು ಕೂಡ ಹಾಡು ಹಗಲೇ ಮೇಯ್ನ್ ರೋಡು. ಆಕೆಯನ್ನು ಎಳ್ಕೊಂಡು ಇಲ್ಲಿಗೆ ಬರ್ತಾನೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲದ ಮಾತು. ಓಕೆ, ಇಷ್ಟೆಲ್ಲ ಅನುಮಾನಗಳು ಸಾಕ್ತಾವೆ. ನಾನು ಇನ್ನೊಂದಿಷ್ಟು ಅನುಮಾನಗಳನ್ನು ಹೇಳಿಬಿಡ್ತೀನಿ. ಯಾಕೆಂದರೆ ಈ ಆರೋಪಿಯನ್ನು ಹಿಡಿದ ದಿನದ ಬಗ್ಗೆನೇ ಭಾಳಷ್ಟು ಕನ್ಫ್ಯೂಷನ್ಸ್ ಇದೆ. ಯಾಕೆಂದರೆ ಅವನು ಅವತ್ತು ರಾತ್ರಿ ಆ ಬಾಹುಬಲಿ ಬೆಟ್ಟದಿಂದ ಸುಮ್ಮನೆ ಏಕಾಏಕಿ ಅವ್ನು ಕಿರ್ಚಾಡ್ದ, ಕಳ್ಳ ಅಂತ ಓಡೋದ, ಕೆಳಗಿಡ್ದ, ಅವ್ನು 4 ಜನ ನೋಡಿದ್ರು, ಕರ್ಕೊಂಡು ಬಂದರು, ಈ ರೀತಿಯಾಗಿ ಹೇಳ್ತಿದ್ದಾರೆ. ಅದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಒಂದು ಗೊತ್ತಿಲ್ಲ. ಇನ್ನೊಂದು, ಆತ ಮಾನಸಿಕ ಅಸ್ವಸ್ಥನೋ ಅಲ್ವೋ ತಿಳಿದಿಲ್ಲ ಅಂತ ನಿಮಗೆ ಅವ್ರ ಬ್ರದರ್ ಅಂದರೆ ಸೋದರ ಮಾವ, ಸೌಜನ್ಯ ಅವ್ರ ಸೋದರ ಮಾವ ಹೇಳೋ ರೀತಿಯಾಗಿ ಈಗಲೂ ಏನೋ ಸಂತೋಷ್ ರಾವ್ನ ಎದುರು ಮಾತಾಡ್ಸೋಕೆ ಹೋದರೆ ಎದುರ್ತಾನೆ, ಪ್ಯಾನಿಕ್ ಆಗ್ತಾನಂತ, ಅವ್ನು ಓಡೋಗ್ತಾನಂತೆ, ಮುಖ ಕೊಟ್ಟು ಮಾತಾಡೋದಿಲ್ವಂತೆ. ಅವನು ನಿರಪರಾಧಿ ಅಂತ ಕೋರ್ಟೆ ಪ್ರೂವ್ ಮಾಡಿದ್ಮೇಲೆ ಯಾಕೆ ಒಂಥರ ಕನ್ಫ್ಯೂಷನ್ಸ್ ಆಗಬೇಕು, ಪ್ಯಾನಿಕ್ ಆಗಬೇಕು, ಭಯದಿಂದ ಯಾಕೆ ಓಡೋಗ್ಬೇಕು? ಇವೆಲ್ಲ ನೀವು ಯೋಚನೆ ಮಾಡಬೇಕಾಗತ್ತೆ.